ಈ ಒಂದು ದಿನ ನಮಗೆ ಇದು ಎರಡನೇ ಒಂದು ಕಾರ್ಯಕ್ರಮ ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇರೋಂಥದ್ದು. ನಿನ್ನೆ ಕ್ಯಾಸಂಬಳ್ಳಿಯಲ್ಲಿ ಮಾಡಿದ್ವಿ, ಈಗ ಬೇತಮಂಗಲಲ್ಲಿ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಮಾರು 196 ಮಕ್ಕಳು ನಮ್ಮ ತಾಲೂಕಿನಲ್ಲಿ ಈ CWCL ಮಕ್ಕಳು, ವಿಶೇಷ ಚೇತನ ಮಕ್ಕಳು ನಮ್ಮಲ್ಲಿದ್ದಾರೆ. ಸುಮಾರು 21 ನ್ಯೂನತೆ ಇರುವಂಥ ಮಕ್ಕಳು ನಮ್ಮಲ್ಲಿ ಇದ್ದಾರೆ. ಏನು 21 ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಗುರುತಿಡಿರುವಂಥ ಒಂದು ವಿಶೇಷ ಚೇತನ ಮಕ್ಕಳ ಒಂದು ಅಂಗವಿಕಲತೆಯನ್ನು ಕರಿತೀವಿ. ಅದನ್ನು 21 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 16 ಬಗೆಯ ನ್ಯೂನತೆಗಳಿದ್ದಾರೆ, ಮಕ್ಕಳಿದ್ದಾರೆ. ಆ ಮಕ್ಕಳು ಎಲ್ಲ ಸೇರಿ 196 ಮಕ್ಕಳು ಇದ್ದಾರೆ. ಈಗ ನಮ್ಮಲ್ಲಿ ಸುಮಾರು ಇಲ್ಲಿ ಸೇರುವಂಥದ್ದು, ಈ ಹೋಬಳಿಯಲ್ಲಿ ಸೇರುವಂಥವ್ರು ಸುಮಾರು 6 ಕ್ಲಸ್ಟರ್ಗಳಿಂದ ಬಂದಿರುವಂಥ ಮಕ್ಕಳು ಸುಮಾರು 60-70 ಮಕ್ಕಳು ಸೇರಿದ್ದೀವಿ. ಈಗ ಈ ಒಂದು ಮಕ್ಕಳಿಗೆ ಒಂದು ಕ್ರೀಡೆ ಆಗಿರ್ಬೋದು, ಮತ್ತು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಆಗಿರ್ಬೋದು, ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಒಂದು ನಾವು ಈ ಒಂದು ಅರಿವು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಆಮೇಲೆ ಎಲ್ಲ ಪೋಷಕರಿಗೂ ನಾವು ತಿಳಿಸ್ತಾ ಇದ್ದೀವಿ, UDID ಕಾರ್ಡನ್ನು ಮಾಡಿಸ್ಬೇಕು. ಕೆಲವು ಶಾಲೆಗಳಲ್ಲಿ ಇನ್ನೂ UDID ಕಾರ್ಡು ಮಾಡಿಸಿಲ್ಲ. UDID ಕಾರ್ಡ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಯಾವುದೂ ಬರೋದಿಲ್ಲ. 2 ಸರ್ತಿ 3 ಸರ್ತಿ ಕರ್ಕೊಂಡು ನಂಗೆ ಏನು ಗೊತ್ತಾ, ಅಲ್ಲಿ VRW ಇಲ್ಲ, ಅಲ್ಲಿ ಪಂಚಾಯತಿ VRW ಮಕ್ಕಳಿಗೆ ಆಗಿದೆ. 154 ಮಕ್ಕಳಿಗೆ ಈಗಾಗಲೇ ನಮ್ಮಲ್ಲಿ UDID ಕಾರ್ಡನ್ನು ಮಾಡಿಸಿದ್ದೀವಿ. ಮತ್ತು ಅವರಿಗೆ ಸರ್ಕಾರದಿಂದ ಬರುವಂಥ ಒಂದು ಬೆಂಗಾಲಿ ಭತ್ಯೆ ಆಗಿರ್ಬೋದು, ಮತ್ತು ಇದು ಸ್ಕಾಲರ್ಶಿಪ್ ಆಗಿರ್ಬೋದು, ಆ ಮಕ್ಕಳಿಗೆಲ್ಲ ಬರ್ತಾ ಇದೆ. ಈಗ ಅವ್ರು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ರಾಜ್ಯ ಸರ್ಕಾರದಿಂದ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ಈ ಸೌಲಭ್ಯಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಮಾಸಾಸನ ಅದು ಪಂಚಾಯತಿ ಕಂದಾಯ ಇಲಾಖೆಯಿಂದ ಮುಖಾಂತರ ಅದು ಮಾಸಾಸನ ಪೋಷಕರು ಮಾಡೋದಕ್ಕೂ ಸಹ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಮಕ್ಕಳಿಗೆ ನಾವು ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯ ಮಕ್ಕಳ ಜೊತೆಯಲ್ಲಿ ಬರೆಯೋದಿಲ್ಲ. ಮಂಜುಳಾ ಮೇಡಮ್ ಹೇಳ್ದಂಗೆ ನಾನು ಇದೇ ಶಾಲೆಯಲ್ಲಿ 8ನೇ ತರಗತಿ ಓದಿರೋಂಥ, ಇಲ್ಲಿ ಕೆಳಗಡೆ 8ನೇ ತರಗತಿ ಓದಿರೋಂಥವನು, ಮತ್ತು 9th 10th ಸುಂದರಪಾಳ್ಯದಲ್ಲಿ ಓದಿರೋನು. ಯಾಕೆ ಅಂತ ಹೇಳಿದ್ರೆ, ಮೇಡಮ್ ಅವ್ರು ಹೇಳ್ದಂಗೆ ನಮಗೆ, ನಾನು ವಿಶೇಷ ಚೇತನ ಆಗಿದ್ದರೂ ಕೂಡ ಭಾಳ ಚಾಲೆಂಜ್ ಮಾಡಿದ್ವಿ. ನಾನಿವಾಗ ನಮ್ಮ ಕೈಯಲ್ಲಿ ಯಾವ ಕೆಲಸನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾತ್ರ ನಾವು ಕೂತ್ಕೊಳ್ಳೋದಿಲ್ಲ. ಇವಾಗ ನಾನು ಬಸ್ ಕೂಡ ಓಡಿಸ್ತೀನಿ, ಬಸ್ಸು ಲಾರಿ ಎಲ್ಲ ಕಂಪ್ಲೀಟ್ ಆಗಿ ಓಡಿಸ್ತೀನಿ. ಯಾಕೆಂತ ಹೇಳಿದ್ರೆ ಬೇರೆಯವ್ರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೋ, ಅದಕ್ಕೆ ನಮ್ಮ ಕೈಲಿ ಯಾಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾಡೇ ತೋರಿಸ್ತೀವಿ. ಎಲ್ಲ ವೆಹಿಕಲ್ಸು ನಾವು ಓಡಿಸೋಕ್ಕೆ ನಾನು ರೆಡಿ ಇದ್ದೀನಿ. ಮತ್ತು ಯಾವ ಕೆಲಸ ಕೂಡ ನಾವು ಮಾಡಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಮಾತ್ರ ಹೋಗ್ತಾ ಇಲ್ಲ. ಅದಾಗಲಿ ಹೋಗಲಿ ಎದ್ದು ಬಿದ್ದು ಮಾಡೇ ಮಾಡ್ತಾಯಿದ್ವಿ. ಆಮೇಲೆ SLC TCH ಮಾಡಿಕೊಂಡು ಅಪಾಯಿಂಟ್ ಆದ್ವಿ. ತದನಂತರ B.Ed ಮಾಡಬೇಕು ಅಂತೇಳಿ B.Ed ಮಾಡ್ಕೊಂಡ್ವಿ. ಮತ್ತು KS ಮಾಡಿದೆ, KS ಕೂಡ ಪಾಸ್ ಮಾಡಿದೆ. ಆದರೆ ಟ್ರೈನ್ ಇದು ವೈವಾದಲ್ಲೇ ಆವಾಗ ಹಣದ ಒಂದು ಕೊರತೆ ಇರೋದ್ರಿಂದ ಅಲ್ಲಿ ಹೋಯಿತು. ಇರಲಿ, ಆದರೂ ಕೂಡ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ 8 ವರ್ಷಗಳ ಕಾಲ ಕೆಲಸನ ಮಾಡಿದ್ವಿ. ಆದರೆ ನಮ್ಮ ಕೈಯಲ್ಲಿ ಯಾವುದೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಹಿಂದೆ ಹೋಗಬಾರ್ದು. ಮತ್ತು ಜೊತೆಗೆ ಇದೊಂದು ನಾನು ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಇಟ್ಕೊಳ್ತೀನಿ. ನಮ್ಮ ದೊಡ್ಡ ಮಗನು ಈಗ MS ಆರ್ಥೋ ಮಾಡ್ತಾ ಇದ್ದೆ. ನಾನು ಯಾಕೋ ಆರ್ಥೋನೇ ಮಾಡ್ಬೇಕಂತ ಹೇಳಿದ್ರೆ, ಮೊದಲು ಪೋಷಕರಲ್ಲಿ ಒಂದು ಕಿವಿ ಮಾತು, ತಾವು ಎಚ್ಚೆತ್ತುಕೋಬೇಕು. ತಮ್ಮ ಮಗು ಮುಂದೆ ಬರಬೇಕಂದ್ರೆ ತಾವು ಎಚ್ಚೆತ್ತುಕೊಂಡು ಅವರಿಗೆ ಎಲ್ಲ ಕೆಲಸಗಳಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ನಾವು. ಯಾಕೆಂತಂದರೆ ನಮ್ಮ ಜಾಗದಲ್ಲಿ ಇರುವ ಮೊದಲಿಗೆ ಇರೋದು ಮಕ್ಕಳು ನಮ್ಮ ಜಾಗದಲ್ಲಿ ಶಾಲೆಗೆ ಹೋಗ್ತಾರಂತಾರೆ. ಶಾಲೆಯಲ್ಲಿ 4 ಗಂಟೆ ಇಲ್ಲ 5 ಗಂಟೆ ಕಾಲ ಶಾಲೆಯಲ್ಲಿ ಇರ್ತಾರೆ. ಪೋಷಕ ಮನೆಯಲ್ಲಿ ಇರೋವಾಗ ಅವರಿಗೆ ಎಲ್ಲ ಕೆಲಸಗಳಲ್ಲಿ ಬೇರೆ ಮಕ್ಕಳಿಗೆ ಯಾವ ರೀತಿ ಅವಕಾಶವನ್ನು ಮಾಡಿಕೊಡ್ತೀವಿ, ಅದೇ ರೀತಿಯಾಗಿ ನೀವು ಅವಕಾಶವನ್ನು ಮಾಡಿಕೊಟ್ಟಾಗ ಮಾತ್ರ ನಿಮ್ಮ ಮಗು ಮುಂದೆ ಬರೋದಕ್ಕೆ ನಿದರ್ಶನ. ಅದನ್ನು ನಮ್ಮ ಮಂಜುಳಾ ಮೇಡಮ್ ಅವ್ರು ಹೇಳಿದರು, ನಮ್ಮಮ್ಮ ಯಾವುದೇ ಕಾರಣಕ್ಕೂ ನೀನು ಹಿಂದೆ ಹೋಗಬೇಡ, ನಿನ್ನ ಜೊತೆ ನಾನಿರ್ತೀನಿ, ನೀನು ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರೋ, ಯಾವಾಗ ತಂದೆ ತಾಯಿ ಆ ಮಕ್ಕಳಿಗೆ ಆ ಮಾರ್ಗದರ್ಶನವನ್ನು ಕೊಡ್ತೀವೋ ಆವಾಗ ನಮ್ಮ ಮಗು ಮುಂದೆ ಬರೋದಕ್ಕೆ ಅವಕಾಶ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಶಿಕ್ಷಕರು ಕೂಡ ಅಷ್ಟೇ, ಶಾಲೆಗೆ ಬಂದ ತಕ್ಷಣ ಆ ಮಕ್ಕಳನ್ನು ನಾವು ಮುಂಭಾಗದಲ್ಲಿ ಕೂರಿಸ್ಕೊಂಡು ಅವರಿಗೆ ನಾವು ಏನೆಲ್ಲ ವಿಷಯಗಳನ್ನು ಕಲಿಸ್ಬೇಕೋ ಆ ಬೇರೆ ಮಕ್ಕಳಲ್ಲಿ ಬೆರೆಯೋ ರೀತಿಯಲ್ಲಿ ಆ ಮಕ್ಕಳನ್ನು ನಾವು ಸ್ವಲ್ಪ ಹೆಚ್ಚು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಆ ಮಕ್ಕಳ ಜೊತೆಯಲ್ಲಿ ಬೆರೆಯೋದಕ್ಕೆ ಕೂಡ ಶಿಕ್ಷಕರೆಲ್ಲರೂ ಅನುವು ಮಾಡಿಕೊಡ್ಬೇಕಂತೇಳಿ. ಶಾಲಾ ಶಿಕ್ಷಣ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಒಂದು ಅಡಿಯಲ್ಲಿ ಇದೊಂದು ಸರ್ಕಾರಿ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಇದು. ಯಾಕೆ ಅಂತಂದರೆ ಈಗಾಗಲೇ ನಮ್ಮ ಮೇಡಮ್ಮು ತಮ್ಮ ಅನುಭವಗಳನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಸಮಾಜದಲ್ಲಿ ಈ ವಿಶೇಷ ಚೇತನ ಮಕ್ಕಳು ಅಂತಂದರೆ ಒಂದು ರೀತಿ ನೋಡೋ ಭಾವನೆನೇ ಬೇರೆ ಇರುತ್ತೆ. ಅದರಲ್ಲೂ ನಿಮ್ಮ ಮನೆಯಲ್ಲೇ ನೋಡೋ ಭಾವನೆ ಬೇರೆ ಥರ ಇರುತ್ತೆ.
ಬೇರೆ ಮಗುವನ್ನು ನೋಡೋದು ಒಂಥರ, ಈ ಮಗುವನ್ನು ಬೇರೆ ಥರ ನೋಡೋದು ಈ ಪರಿಸ್ಥಿತಿ ಇದೆ. ಈ ಒಂದು ಭೇದ ಭಾವ ಮನೆಯಲ್ಲೇ ಬಂದಾಗ ಆಚೆ ಹೋದಾಗ ಸಮಾಜದಲ್ಲಿ ಆ ಮಗು ಬದುಕೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಭೇದ ಭಾವವನ್ನು ಮಾಡಬೇಡಿ. ವಿಶೇಷ ಚೇತನ ಮಗು ಅಂತಂದರೆ ಈಗಾಗಲೇ ಹೇಳಿದರು, ಸ್ವಲ್ಪ ಅದು ಇನ್ನೂ ಸ್ಪೆಷಲ್ಲು ನಾಲೆಡ್ಜ್ ಇರುತ್ತೆ. ಮಾಮೂಲಿ ಸಾಧಾರಣ ಮಕ್ಕಳಿಗಿಂತ ಅವ್ರಿಗೆ ನಾಲೆಡ್ಜ್ ಕೂಡ ಇನ್ನೂ ಹೆಚ್ಚಿಗೆನೇ ಇರುತ್ತೆ. ಶಾಲೆಗಳಲ್ಲಂತೂ ನಾವು ಯಾವುದೇ ತಾರತಮ್ಯ ಮಾಡ್ತಾ ಇಲ್ಲ, ಎಲ್ಲ ಮಕ್ಕಳ ಜೊತೆ ಕೂಡಿಸ್ಕೊಂಡು ಏನು ಎಜುಕೇಷನ್ ಕೊಡಬೇಕು ಅದೆಲ್ಲ ಕೊಡ್ತಾ ಇದ್ದೀವಿ. ಆದರೆ ಮನೆಗಳಲ್ಲಿ ಸ್ವಲ್ಪ ನೀವು ಮಕ್ಕಳನ್ನು ಸ್ವಲ್ಪ ಆಸಕ್ತಿ ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕೊಡಬೇಕು. ಮಗುಗೆ ಎಲ್ಲ ರೀತಿಯ ಅವಕಾಶಗಳು ನಿಮ್ಮ ಕೈಲಾಗಲ್ಲ ಅಂತ ಯಾವುದನ್ನು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಅವಕಾಶಗಳನ್ನು ಕೊಡಿ. ಅನುಕಂಪ ಬೇಡ ಅಂತ ಈಗಾಗಲೇ ನಮ್ಮ ಶ್ರೀನಿವಾಸ್ ಸರ್ ಕೂಡ ಹೇಳ್ತಾ ಇದ್ರು. ಅನುಕಂಪ ಬೇಡ, ಅಯ್ಯೋ ಪಾಪ ಅನ್ನೋದು ಬೇಡ. ಅವಕಾಶಗಳನ್ನು ಕೊಟ್ಟಾಗ ಈಗಾಗಲೇ ನಮ್ಮ DRP ಸರ್ ಕೃಷ್ಣಮೂರ್ತಿ ಸಾರು ಎಂತೆಂಥ ಹುದ್ದೆಗಳಿಗೆ ಅಲಂಕರಿಸಿರುವಂತಹ ಮಹಾನ್ ಪುರುಷರ ಒಂದು ಎಲ್ಲರೂ ಕೂಡ ವಿಶೇಷ ಚೇತನರೇ, ಅವರೆಲ್ಲರ ಒಂದು ಪರಿಚಯ ಮಾಡಿಕೊಟ್ರು. ಹಾಗಾಗಿ ಇವರೆಲ್ಲರನ್ನು ಆದರ್ಶವಾಗಿ ತಗೊಂಡು, ಅದೇ ರೀತಿ ನಮ್ಮ ಮೇಡಮ್ಮು ತಮ್ಮ ಸ್ವಂತ ಕಥೆಯನ್ನೇ ಒಂದು ಕಥೆ ರೂಪದಲ್ಲಿ ಹೇಳಿ, ನಾನು ಯಾವುದೋ ಒಂದು ಸೀರಿಯಲ್ಲು ಒಂದು ಕೇಳಿದಂಗಿತ್ತು, ನನಗೆ ಅಷ್ಟು ಚೆನ್ನಾಗಿತ್ತು. ಬಟ್ ನಾನು ಇದುವರೆಗೂ ಅದು ವಿಷಯನ ಗೊತ್ತಿರಲಿಲ್ಲ ಮೇಡಮ್. ಇವರೆಲ್ಲರ ಅನುಭವಗಳನ್ನು ಆದರ್ಶವಾಗಿ ತಗೊಂಡು ತಾವು ಕೂಡ ಮುಂದಿನ ಜೀವನದಲ್ಲಿ ಯಾರಿಗೇನು ನಾವು ಕಡಿಮೆ ಇಲ್ಲ, ನಾವೆಲ್ಲರೂ ಕೂಡ ಎಲ್ಲರಿಗಿಂತ ನಾವಿನ್ನ ವಿಭಿನ್ನ ಅನ್ನೋದನ್ನು ತೋರಿಸ್ಕೊಡ್ತೀರಾ ಅಂತ ಹೇಳ್ತಾ ಈ ಒಂದು 2 ಮಾತನ್ನು ಮಾಡಿದ್ದಾರೆ. ಮತ್ತು ಸುಧಾ ಚಂದ್ರನ್ ಇವರು ಭಾರತೀಯ ಚಲನಚಿತ್ರ ನಟಿಯಾಗಿದ್ದಾರೆ. ಮತ್ತು ಕೆಂಪ ಹೊನ್ನಯ್ಯನವರು IAS ಅಧಿಕಾರಿಯಾಗಿದ್ದಾರೆ. ಅವರು ಅಂದರು, ಅವ್ರ ಕಣ್ಣುಗಳೇ ಇಲ್ಲ, IAS ಅಧಿಕಾರಿಯಾಗಿದ್ದಾರೆ. ಮತ್ತು ಬಸವರಾಜ ಉಮಾರಾಣಿಯನವರು ಈ ಒಂದು ಅಂಕಿ ಲೆಕ್ಕಗಳನ್ನು ಗಣಕ ಯಂತ್ರಕ್ಕಿಂತಲೂ ವೇಗವಾಗಿ ಉತ್ತರಿಸ್ತಾ ಇದ್ರಂತೆ. ಕಂಪ್ಯೂಟ್ರಲ್ಲಿ ನಾವೇನು ಉತ್ತರಿಸುವೋ ಅದಕ್ಕಿಂತ ವೇಗವಾಗಿ ಉತ್ತರಿಸ್ತಾ ಇದ್ರಂತೆ. ಯಾರು? ಬಸವರಾಜ ಉಮಾರಾಣಿಯನವರು. ಈ ಥರ ಮತ್ತು ಇವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕವರು. ಮತ್ತು ಸಿಮ್ರಾನ್ ಶರ್ಮಾನವರು, ಇವರು ನಮ್ಮ ಭಾರತ ದೇಶದವರೇ. ಉತ್ತರ ಪ್ರದೇಶದಲ್ಲಿ ಇವರಿಗೆ ದೃಷ್ಟಿದೋಷ ಇತ್ತು. ಇವರು ಒಂದು 6 ಅಡಿಗಳ ಒಂದು ಮೇಲೆ ಏನೂ ಕಾಣಿಸ್ತಾ ಇರಲಿಲ್ಲಂತೆ. ಅಂತಹವರು ಏನಪ್ಪ ಮಾಡಿದ್ದಾರೆ, T12 ಒಂದು ಓಟದಲ್ಲಿ ಒಂದು ಕಂಚು ಪದಕವನ್ನು ಗಳಿಸಿದ್ದಾರೆ. ಈ ಥರ ಇನ್ನೂ ಅನೇಕರಿದ್ದಾರೆ, ಹೇಳ್ತಾ ಹೋದರೆ ಸುಮಾರಷ್ಟು ಜನ ಇದ್ದಾರೆ. ಯಾರು ಇವರೆಲ್ಲ ವಿಶೇಷ ಚೇತನ ವ್ಯಕ್ತಿಗಳೇ. ನಾನು ಹೇಳ್ತಾ ಇರೋದು ಇವಾಗೆಲ್ಲ ಎಲ್ಲ ಅಂಗಗಳು ಸರಿಯಾಗಿದ್ದು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಇಂಜರಿಕೆ ಮಾಡಲ್ಲ. ಆದರೆ ಇವ್ರಿಗೆ ಯಾವುದೋ ಒಂದು ಅಂಗ ಊನಾಗಿರ್ತದೆ. ಮೇಡಮ್ ಹೇಳ್ದಂಗೆ ಇದು ಒಂದು ಶಾಪ ಅಲ್ಲ, ಅಂಗ ಊನ ಆಗೋದು ಶಾಪ ಅಲ್ಲ. ಎಲ್ಲ ಅಂಗಗಳು ಸರಿಯಾಗಿದ್ದೊಂದು ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಯಾವುದೋ ಒಂದು ಅಂಗ ಕಳ್ಕೊಂಡ್ಬಿಡ್ತಾರೆ, ಆವಾಗ ಅವರು ಸಹ ವಿಶೇಷ ಚೇತನ ವ್ಯಕ್ತಿ ಆಗ್ತಾರೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಪೋಷಕರು ಸ್ವಲ್ಪ ಮೋಟಿವೇಶನ್ ಮಾಡಿ, ಮೋಟಿವೇಶನ್ ಮಾಡಿ. ಮತ್ತು ಶಿಕ್ಷಕರು ಅವರನ್ನು ಮೊದಲಿನ ಸಾಲಿನಲ್ಲಿ ಕೂಳಿಸಿ ಅವರಿಗೆ ಒಂದು ವಿಶೇಷವಂತ ಒಂದು ಗಮನ ಹರಿಸಿ ಅವರನ್ನು ಮುಂದೆ ತರಬೇಕಾಗಿ ಹೇಳ್ತಾ ಈ ಒಂದು 2 ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ಮೊದಲಿಗೆ ಪೋಷಕರು ನಮ್ಮ ಮೇಡಮ್ ಅವರು ಉದಾಹರಣೆ ಸಮೇತ ಹೇಳ್ತಾರೆ, ನೀವು ಅವರಿಗೆ ಅನುಕಂಪ ಬೇಡ, ಅವಕಾಶಗಳನ್ನು ಕೊಡಿ, ಅವರಿಗೆ ಚಾಲೆಂಜಸ್ಸನ್ನು ಮೊದಲಿಂದನೇ ಹುರಿದುಂಬಿಸಿ. ನೀವು ಇಲ್ಲಿ ಯಾವ ಮಟ್ಟಿಗೆ ಹುರಿದುಂಬಿಸಿರ್ತೀರ ಅವರೆಲ್ಲೂ ನಾವು ವಿಶೇಷ ಚೇತನ ಮಕ್ಕಳು ಭಾವನೆ ಅವ್ರ ಮನಸ್ಸನ್ನು ಮಾಡಲ್ಲ. ಯಾಕಂದರೆ ಈಗ ನಮ್ಮ ಮೇಡಮ್ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು. ಅವ್ರನ್ನೇನಾದರೂ ಅವ್ರ ಪೋಷಕರು, ಅವರ ಶಿಕ್ಷಕರು ಅಥವಾ ಸಮಾಜ ಅವರನ್ನು ಕೀಳಿರಿಮೆ ಮಾಡಿದ್ದಿದ್ರೆ ಇವತ್ತು ಅವರು ಈ ಸ್ಥಾನದಲ್ಲಿ ಕೂರ್ತಾನೂ ಇರಲಿಲ್ಲ. ಇಷ್ಟು ದಿವಸ ಅವರು ಎದುರಾದಂಥ ಎಲ್ಲ ಸಮಸ್ಯೆಗಳನ್ನು ಅವರು ಹಿಮ್ಮೆಟ್ಟಿಸ್ತಾನೂ ಇರಲಿಲ್ಲ. ಹಾಗಾಗಿ ಇವರು ಉತ್ತಮವಾದ ನಿದರ್ಶನ. ಅದರ ಜೊತೆಗೆ ಏನಿವತ್ತು ನಿಮಗೆ ಕ್ರೀಡಾಕೂಟ ನಡೀತದೆ, ಈಗಾಗಲೇ ನಿಮ್ಮ ಸಹಪಾಠಿಗಳಿಗೆ ಬೇರೆ ಕ್ರೀಡಾಕೂಟಗಳು ನಡೆದವು, ಅವತ್ತು ನೀವು ಭಾಗವಹಿಸಲಿಲ್ಲ. ಅದರಿಂದ ಹಿಂದೆ ಇದ್ದಿದ್ದಕ್ಕೆ ಇವತ್ತು ನಿಮಗೆ ಈ ಅವಕಾಶವನ್ನು ಸರ್ಕಾರ ಕಲಿಸ್ಕೊಟ್ಟಿದೆ. ನಿಮಗೆ ಆದಂಥ ಚಟುವಟಿಕೆಗಳು, ನಿಮ್ಮದೇ ಆದಂಥ ಕ್ರೀಡೆಗಳನ್ನು ಆಯೋಜನೆ ಮಾಡಿದೆ. ಇಲ್ಲಿ ಗೆದ್ದಂಥವರು ಎಲ್ಲರೂ ಖುಷಿಯಿಂದ ಇರಿ, ಸೋತಂಥವರು ಯಾವುದೇ ರೀತಿ ಕಾರಣಕ್ಕೆ ಕುಗ್ಗಬೇಡಿ. ಮತ್ತೆ ಅವಕಾಶ ಇರ್ತದೆ, ಮತ್ತೆ ಅವಕಾಶವನ್ನು ಬಳಸಿಕೊಂಡು ಎಲ್ಲರೂ ಹಸನ್ಮುಖಿಗಳಾಗಿ ಖುಷಿಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸಕ್ರಿಯವಾಗಿ ಫಸ್ಟಿಗೆ ಕ್ರೀಡೆಯಲ್ಲಿ ಯಾರು ವಿಜೇತರ ಆದ್ರಿ ಅನ್ನೋದಲ್ಲ ಇಂಪಾರ್ಟೆಂಟ್, ಎಷ್ಟು ಜನ ನೀವು ಪಾಲ್ಗೊಂಡ್ರಿ ಅನ್ನೋದು ಇಂಪಾರ್ಟೆಂಟ್. ಸೋಲು ಗೆಲುವು ಸರ್ವೇ ಸಾಮಾನ್ಯ. ಹಾಗಾಗಿ ಎಲ್ಲರೂ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಎಲ್ಲರೂ ಉತ್ಸುಕರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಹೇಳ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ
ಗಿರೀಶ